ಲತಾ, ಎಲ್ಲ ಫಂಕ್ಷನ್ ಚೆನ್ನಾಗಾಯ್ತು ಕಣವ. ಸರಿ, ನಾನು ಊರಿಗೆ ಹೊರಟೆ. ಹೊಸ ಕರ ಎಲ್ಲ ಹಂಗೆ ಬಿಟ್ಟು ಬಂದಿದ್ದೀನಿ. ಬರ್ತೀನಿ ಕಣವ. ಇರಮ್ಮ, ಇನ್ನೊಂದೆರಡು ದಿನ ಹೋಗುವಂತೆ. ನಾವೆಲ್ಲ ಕೇದಾರ್ನಾಥ್ ಟ್ರಿಪ್ ಹೋಗೋಣ ಅನ್ಕೊಂಡಿದ್ದೀವಲ್ಲ, ಇದು ಒಂದು ವಾರ ನೋಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗಿ ಬರೋಣ. ನೀನು ಬರುವಂತೆ. ಅಪ್ಪ ಲತಾ, ಕೆಮ್ಮತ್ಬಿಡ್ತು ಕಣೆ ಅತ್ಲಾಗೆ ಎಲ್ಲ ಅಡ್ಕೆದು. ಆಂಟಿ ಇರ್ರ ಆಂಟಿ, ಬರುವಂತೆ ನೀವೇ. ಚೆನ್ನಾಗಿರುತ್ತೆ, ಹೋಗಿ ಬರೋಣ. ಇಲ್ಲ ಕಣವ, ಬರೋಕ್ಕೇನೋ ಆಸೆ, ಆದರೆ ಮನೇಲಿ ದನ ಕರ ಇವೆಲ್ಲ ಬಿಟ್ಟು ಹೆಂಗವ ಬರೋಣ ನಾನು. ಅದಕ್ಕೆ ಬರೋಕ್ಕಾಗಲ್ಲ. ಹೋಗಿ ಬರ್ರಿ ನೀವು, ನೋಡೋಣ. ಇನ್ನು ಒಂದು ಸ್ವಲ್ಪ ದಿನ ಆದ್ಮೇಲೆ ನೋಡೋಣ, ನಾವು ಯಾವಾಗಾರ ಹೋಗ್ಬರ್ತೀವಿ. ಈಗಲೇ ಹೊರಟ್ರೇನಕ್ಕ ಮತ್ತಂಗಾರೆ? ಹ್ಞೂ ಕಣ್ರಿ ಶಾಂತಕ್ಕರೆ, ಈಗಲೇ ಅತ್ಲ ಹೊರಟು. ಇನ್ನೇನು ಆಯ್ತಲ್ಲ ಎಲ್ಲ ಕಾರ್ಯಕ್ರಮ. ಸರಿ ಕಣಮ್ಮ, ಹೋಗಿ ಬರ್ರಿ. ಒಂಚೂರು ಅಡುಗೆ ಎಲ್ಲ ಮಿಕ್ಕಿತೆ, ಕಟ್ಬಿಟ್ಟು ಅಲ್ಲಿ ಬ್ಯಾಗಲ್ಲೇ ಇಟ್ಟಿದ್ದೀನಿ. ಎಲ್ಲ ಇಟ್ಕೊಡ್ತೀನಿ ತಡಿಯಮ್ಮ. ಇಲ್ಲ ತಾಳವ, ನೀವು ಎಲ್ಲಡ್ಕೆ ಹಾಕಡ್ರಿ ಕುತ್ಕೊಂಡು. ನಾನೆಲ್ಲ ಇಟ್ಟದ್ದು ನನಗೆ ತಗೊಂತೀನಿ. ಹೋಗ್ತೀನಿ, ಹುಡುಗಿಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂತ. ಸರಿ, ನೀವೇನು ಯಾವತ್ತು ಹೊರಟ್ರಿ ಮತ್ತಂಗಾರೆ? ಎಲ್ಲ ಫಂಕ್ಷನ್ ಮುಗೀತಲ್ಲ, ನೋಡೋಣ. ಈಗ ಕುತ್ಕೊಂಡು ಮಾತಾಡ್ತೀವಿ, ನೋಡೋಣ. ಆಂಟಿ, ಈಗ ಹೆಂಗೋ ಫಂಕ್ಷನ್ ಎಲ್ಲ ಮುಗೀತಲ್ಲ, ವರ್ಡನ್ ಹತ್ಲಾಗೆ ಏನಂತೀಯ ಸಂತಕ್ಕ? ನಂದು ಎಲ್ಲಗಳು ಕೆಲಸಗಳೆಲ್ಲ ಮುಗೀತು. ನಮ್ದೊಂದು ಮನೆ ಶಿಫ್ಟ್ ಮಾಡೋದೊಂದು ಈತೆ. ನಮ್ಮ ಹುಡುಗರು ಹೇಳ್ತಾ ಇದ್ರು, ನೋಡ್ಬೇಕು. ಅರ್ಜೆಂಟಾ ಮನೆ ಶಿಫ್ಟ್ ಮಾಡೋದು? ಇಲ್ಲ, ಹಂಗೇನಿಲ್ಲ. ಅದೇ ಮನೆ ಚೂರು ಚಿಕ್ಕದಾಯ್ತು ಅಂತೇಳಿ ನಮ್ಮ ಹುಡುಗರು ಹೇಳ್ತಾ ಇದ್ರು. ಇನ್ನೊಂಚೂರು ದೊಡ್ಡ ಮನೆ ಬೇಕು ಕಣಮ್ಮ, ಆಗಲ್ಲ ಇನ್ನ ಅಂತ ಹೇಳ್ತಾ ಇದ್ರು. ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಇದ್ರು ನಮ್ಮ ಹುಡುಗರು. ಅಲ್ಲಿಂದ ಹೋಗಿ ಬಂದ್ಮೇಲೆ ಮಾಡಂತ ಆಳ್ಸಂತಕ್ಕ. ಹಂಗಾರೆ ಈಗೇನು ಫಸ್ಟ್ ಎಷ್ಟು ದಿವಸದಿಂದ ಹೇಳ್ಬಿಡ್ತಾ ಇದೀವವ, ಅಲ್ಲೇ 2 ತಿಂಗಳು ಮೇಲಾತು. ನನ್ನ ಫಂಕ್ಷನ್ ಆಗಲಿ ಅಂತ ಕಾಯ್ತಾ ಇದೀವಿ, ಇವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ. ನೀನು ಆಯ್ತಲ್ಲ ಫಂಕ್ಷನು, ನಡ್ರಿ ಹತ್ಲಾಗ ಹೊರಡೋಣ. ಏನಂತಿಲ್ಲ ಮತ್ತೆ ಜೈ ಯಾಕೆ ಬರಲೇ ಇಲ್ವಲ್ಲ ಫಂಕ್ಷನ್ಗೆ? ಊಟಕ್ಕೂ ಬರಲಿಲ್ಲ, ಕಾರ್ಯಕ್ರಮಕ್ಕೂ ಬರಲಿಲ್ಲ. ಏನಪ್ಪ ಶಾಂತಕ್ಕ? ಕಾರ್ಡೆ ಬಂದಿದ್ದೆ ಕಣವ ನಾನು. ಏನಕ್ಕೆ ಬಂದಿಲ್ವೋ ಏನೋ ಗೊತ್ತಿಲ್ಲ. ನಾನು ಇಷ್ಟು ಇದರಲ್ಲಿ ಎಲ್ಲೋ ಕರಿಯೋಣ ಶಾಂತಕ್ಕ ಪದೇ ಪದೇ. ಒಂದ್ಸತಿ ಕರೆದ ತಕ್ಷಣ ಬರ್ಬೇಕಪ್ಪ. ಯಾಕೆ ನೀವೆಲ್ಲ ಬಂದ್ ಮಾಡ್ಲಿಲ್ವಾ? ಈಗ ಹಂಗೆ ಬಂದ್ ಮಾಡ್ಬೇಕು. ನಮ್ದು ತಮ್ದು ಅಂದ್ರೆ ಬಂದ್ ಮಾಡ್ತಾರೆ. ಹೌದಲ್ವಿ ಶಾಂತಕ್ಕ? ಜೈನೇ ಕಾಣಿಸ್ಲಿಲ್ಲ ಮತ್ತೆ. ನೋಡ ಬಿಡಾಡಿಗೆ ಎಷ್ಟು ಕೊಬ್ಬಿರು ಬೇಡ, ಬಂದಿಲ್ವಲ್ಲ. ಸರಿ ಮಗ್ಲೆ, ಬರ್ತೀನಿ, ಹೋಗತ್ತಿಂತ. ಅಮ್ಮ, ಅಪ್ಪಾಜಿ ಅಲ್ಲಮ್ಮ, ಎಲ್ಲಿ ಕಾಣ್ಲೇ ಇಲ್ಲ. ಇಲ್ಲ, ಅಲ್ಲ ಹುಡುಗಿನ ಮಾತಾಡಿಸ್ತಾ ಇತ್ತು, ಎಲ್ಲ ಅಡಿಕೆ ಹಾಕೊಂಡೆ ಓದ್ತ. ಸರಿ ಕಣ್ರಮ್ಮ, ಊರಿಗೋದ್ಮೇಲೆ ಫೋನ್ ಮಾಡ್ರಿ. ಸರಿ ಆಯ್ತು, ಹುಷಾರು. ನೀನೊಂದು ಬರೋದೇ ಇಲ್ಲಪ್ಪ ಎಲ್ಲಿ ಹೊರಟ್ರುವೆ. ಅಯ್ಯೋ, ಕಾಲು ನೋವು ಕೈ ನೋವು ಹೊಡ್ತಾ ಎಲ್ಲಿ ಬರಂತ ಆಳವ. ಹೋಗ್ಬರ್ರಿ ನೀವು. ಸರಿ ಕಣಮ್ಮ, ಆಯ್ತು. ಈಗ ಮತ್ತೆ ಊರಿಗೇನಾರ ನಾವು ಹೊರಟ್ರೆ ಹುಡುಗಿನ ಕರ್ಕೊಬಂದು ಅಲ್ಲೇ ಬಿಡ್ತೀನಿ. ಒಂದು 15 ದಿನ ಆಗುತ್ತೆ ಇನ್ನೇನು ಹೋಗಿ ಬರಕ್ಕೆ ನಮಗೆ. ಅಲ್ಲೇ ಕರ್ಕೊಬಂದು ಬಿಡ್ತೀನಿ ತಾ. ಹ್ಞೂ ಸರಿ ಕಣವ, ಕರ್ಕೊಬಂದ್ಬಿಡು, ನೋಡ್ಕೊತೀನಿ ನಾನು. ಯಾರ ಹೊರಟ್ರೆ ಶಾಂತಕ್ಕ? ಆ ಬಿಡಾಡಿ ಜೈನ್ ಮಾತ್ರ ನಾನಂತೂ ಮಾತಾಡ್ಸಲ್ಲ ಕಣವ, ಅವಳು ಬಂದ್ರೂ. ನೀವು ಕರಿತೀರಾ ಏನು? ಕರಿಲೇಬೇಕು ಕಣವ, ಇನ್ನೇನು ಬಿಟ್ರೆ ಆಗುತ್ತಾ? ಕರಿಯೋದು ಪ್ರೇಮಿನೇ ಕರಿತಳ್ತಾ. ಯವ್ವ ಶಾಂತಕ್ಕ, ನೀನೇ ನನ್ನ ತಲೆ ಮೇಲೆ ಹಾಕ್ತೀಯಲ್ಲ. ನೀನು ಕರ್ಕೊಳವ, ನೀನಿಗೆ ಬೇಕಾರೆ. ಹಂಗಾರೆ ನಾಳೆ ಬೆಳಗ್ಗೆ ಎದ್ದರೆ ಶಾಂತಕ್ಕ ಹತ್ಲಾಗೆ ಸುಮ್ಮನೆ ಬಟ್ಟೆ ತರಕ್ಕೆ ಹೋಗ್ಬಿಡೋದಾ? ಹ್ಞೂ ಸರಿ, ತಾಳೆ ಗೀತ. ಹಂಗಾರೆ ಬಟ್ಟೆ ತರಕ್ಕೆ ಹೋಗ್ಬಿಟ್ಟು ಬಟ್ಟೆ ತಂದ್ಬಿಡೋಣ ಹತ್ಲಾಗೆ. ಈಗ ನಮ್ಮ ಮನೆದು ಹೊಲ್ಟೈತೆ. ಇನ್ನು ಲತಕ್ಕರ ಮನೆಯವರು ಹೋಗಿ ಬರ್ತಾರೆ ಏನಲ್ಲತ್ತ? ಇಲ್ಲ ಶಾಂತಕ್ಕ, ನಮ್ಮ ಮನೆಯವ್ರು ಬರಲ್ಲ. ಇಲ್ಲಿ ಅತ್ತೆಯವ್ರೊಬ್ಬರೇ ಇರ್ತಾರಲ್ಲ, ಇರ್ಬೇಕು ಅವ್ರ ಜೊತೆಗೆ. ಅವ್ರು ಬರಲ್ಲತ್ತ. ಅಯ್ಯೋ, ನಮ್ಮನೆದು ಅಲ್ಟ್ ನಿಂತಿದ್ದೆ ಶಾಂತಕ್ಕ. ನಾನು ಹಂಗಂದಿದ್ದಕ್ಕೆಯ ಅವರು ಬರ್ತಾರೆ, ನಿಮ್ಮನೆ ಗೌಡ್ರು ಬರ್ತಾರೆ. ಪ್ರೇಮಕ್ಕನ ಗಂಡ ಯಾಕೆ ಬಿಡಾಡಿ ಗಿರ್ಜಿ? ನಾನೇ ನೆಮ್ಮದಿಯಾಗಿರೋದು ನಿನಗೆ ಇಷ್ಟನೇ ಇಲ್ವಾ? ಹಂಗಲ್ಲ ಬಿಡ ಪ್ರೇಮಕ್ಕ. ಸರಿ ಆಯ್ತು, ಯಾಕೆ ಹೊಡಿಯಕ್ಕೆ ಬಚ್ಚ ನಂಗೆಯ? ಅಯ್ಯೋ ಬಿಡಲೇ ಗಿರ್ಜಿ, ನೀನು ಹೇಳ್ದಂಗೆ ಆಯ್ತು. ಅಲ್ಲಿ
ನಮ್ಮನೆದು ಬರ್ತೀನಿ ಅಂತ ಆಟ ಮಾಡ್ಕೊಂಡು ಕೂತಿತ್ತತ್ಲಾಗೆ. ನಗ್ರಿ ನಗ್ರಿ ಆಯ್ತು ಇರ್ಲಿ. ಇನ್ ಯಾತ್ರೆಲಿ ಕೇದಾರ್ನಾಥ್ ಯಾತ್ರೆಲಿ ಇನ್ನೇನೇನ್ ಕಾದೀತೋ ನನಗೆ. ಇರ್ಲಿ ಬಾ ಪ್ರೇಮಕ್ಕ. ಸರಿ ನಡಿ, ಬೆಳಿಗ್ಗೆ ಬೇಗ ಎದ್ದಾಳ್ಬೇಕು. ಅಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ಲಿ ಶಾಪಿಂಗ್ ಮಾಡಕ್ಕೆ. 3 ಜನಕ್ಕೂ ಊಟ ಎಲ್ಲ ತುಂಬಿ ಒಂದ್ ಕವರಿಗೆ ಹಾಕಿಟ್ಟಿದ್ದೀನಿ. ಮನೇಲಿ ಇನ್ನೇನ್ ಅಡಿಗೆ ಮಾಡ್ಕೊಂತೀರಾ? ತಾಂಡೋಗ್ರವ ಎಲ್ಲಾರು 3 ಜನನೂ. ಸರಿ ಲತಾ, ಬರ್ತೀನಿ. ಸರಿ ಲತಾ, ಆಯ್ತು ಬರ್ತೀನಿ. ಹಂಗ ನಾಳೆ ಬೆಳಗ್ಗೆ ಫೋನ್ ಮಾಡ್ರವ ಹೊರಡ ತಕ್ಷಣ. ಎಷ್ಟು ಗಂಟೆ? 10 ಗಂಟೆಗೆ ಹೊರಡದಾ? ಹ್ಞೂ ಶಾಂತಕ್ಕ, 10 ಗಂಟೆಗೆ ಹೊರಡಂತ. ಹಂಗಾರೆ ಎಲ್ಲಿ ಹಾಸನಕ್ಕೆ ಹೋಗೋದ? ಇಲ್ಲೇ ಬಾಣವರದಲ್ಲ ಜಾವಗಲ್ಲೆಲ್ಲ ತರದ ಅತ್ಲಾಗೆ. ಏ ಲತಾ, ಹಾಸನಕ್ಕೆ ಹೋಗನ್ ಸುಮ್ನಿರು, ಇಲ್ಲೆಲ್ಲ ಚೆನ್ನಾಗಿರೋ ಸಿಗಲ್ಲ. ಸರಿ, ನಾನು ಬರ್ತೀನಿ ತಾಳೆ ಲತಾ. ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಿರೋ ಕತೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.